ಅವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಅವ್ನು ನಿಜವಾಗ್ಲೂ ಇಲ್ಲಿಲ್ಲಮ್ಮ. ಎಲ್ಲೋ ಮಿಸ್ ಹೊಡಿತಾ ಇದೆ. ನಾವು ಅಂದ್ಕೊಂಡಾಗೆ ಎಲ್ಲ ಆಯಿತು, ಆದರೆ ಎಲ್ಲಿ ಯಾಮಾರಿದ್ವಿ ಅಂತ ಗೊತ್ತಾಗ್ತಿಲ್ಲ. ನಾವು ಯಾಮಾರಿಲ್ಲ ಅಣ್ಣ, ಯಾಮಾರಿಸಿದಾಳೆ. ತಪ್ಪು ಅಡ್ರೆಸ್ ಕೊಟ್ಟು ತಪ್ಪು ದಾರಿ ಹಿಡಿಯೋ ಹಾಗೆ ಮಾಡಿದಾಳೆ. ಕೊನೆಗೂ ಅವಳು ದುರಾಂಕಾರದ ಬುದ್ಧಿನ ತೋರಿಸ್ಬಿಟ್ಲು. ಅದು ಕಡಿಮೆ ಮಾಡಿ ಅವಳು ಬಾಯಿ ಹೇಗೆ ಬಿಡಿಸೋದು ನನಗೆ ಗೊತ್ತಿದೆ. ಬಾ ಹೋಗೋಣ. ಫೋನ್ ಮಾಡ್ಲಾ? ಸದ್ಯಕ್ಕೆ ಬೇರೆ ನಂಬರ್ ಯಾವುದೂ ಇಲ್ಲ ಜಗನ್, ಇದೊಂದೇ ನಂಬರು. ಆದರೆ ಇದು ಯಾವಾಗಲೂ ಆನಲ್ಲಿರಲ್ಲ. ನನಗೆ ಬೇಕು ಅಂದಾಗ ಮಾತ್ರ ಆನ್ ಮಾಡ್ಕೋತೀನಿ. ಅದೆಲ್ಲ ಬಿಡಪ್ಪ, ಅದಿತಿ ಎಲ್ಲೋದು ಅಂತ ಏನಾದ್ರು ಗೊತ್ತಾ? ಇಲ್ಲ ಅಂಕಲ್, ನೀವು ಆರಾಮಾಗಿ ರಾಘವ್ ಸರ್ನ ನೋಡ್ಕೊಳ್ಳಿ. ಅದಿತಿ ಎಲ್ಲೇ ಇದ್ರು ನಾನು ಹುಡ್ಕೊಂಡ್ಬರ್ತೀನಿ. ಅದು ಸರಿ, ರಾಘವ್ ಸರ್ ಹೇಗಿದ್ದಾರೆ? ಚೆನ್ನಾಗಿದ್ದಾರಪ್ಪ, ಟ್ರೀಟ್ಮೆಂಟ್ ನಡೀತಾ ಇದೆ. ನನಗೆ ಅದಿತಿ ಸಿಕ್ಕಿದ್ರೆ ಅವಳನ್ನ ಎಲ್ಲಿ ಕರ್ಕೊಂಬರ್ಲಿ ಅಂಕಲ್? ಜಗನ್, ಅದಿತಿ ಸಿಕ್ಕಿದ ತಕ್ಷಣ ನೀನು ನೇರವಾಗಿ ಜಗನ್, ನೀನೊಂದು ಕೆಲಸ ಮಾಡಪ್ಪ. ಅದಿತಿ ಸಿಕ್ಕಿದ ತಕ್ಷಣ ಎಲ್ಗೂ ಕರ್ಕೊಂಬರೋದು ಬೇಡ, ನನಗೊಂದು ಫೋನ್ ಮಾಡು, ನಾನೇ ನೇರವಾಗಿ ಬಂದು ಕರ್ಕೊಂಡು ಹೋಗ್ತೀನಿ. ಖಂಡಿತ ಕಾಲ್ ಮಾಡ್ತೀನಿ ಅಂಕಲ್. ಈಗ ರಾಘವ್ ಸರ್ ಯಾವ ಹಾಸ್ಪಿಟ್ಲಲ್ಲಿ ಇದ್ದಾರೆ? ಆ ವಿಷಯ ಎಲ್ಲ ನಿನಗೆ ಬೇಡ ಬಿಡು ಜಗನ್. ಅಟ್ಲೀಸ್ಟ್ ಒಂದ್ಸಲಿ ಆದರೂ ಅವ್ರನ್ನ ನೋಡಿದ್ರೆ ನನ್ನ ಮನ್ಸಿಗೂ ಸಮಾಧಾನ ಆಗತ್ತೆ. ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನೇ ಹೋಗಿ ನೋಡ್ಕೊಂಬರ್ತೀನಿ. ನೋಡು ಜಗನ್, ಇವಾಗ ನೀನು ಇಲ್ಲಿಗೆ ಬಂದು ನೋಡೋದು ನಿನಗೆ ಒಳ್ಳೇದಲ್ಲ. ನಾನು ಹೇಳೋವರೆಗೂ ಸ್ವಲ್ಪ ಸುಮ್ಮನೆ ಇರು. ನನ್ನ ಮನ್ಸಿಗೂ ಸಮಾಧಾನ ಇಲ್ಲ ಅಂಕಲ್. ಕೊನೆ ಪಕ್ಷ ಒಂದೇ ಒಂದ್ಸಲ ನೋಡಿದ್ರೆ ನನ್ನ ಮನ್ಸಿಗೂ ಸಮಾಧಾನ ಆಗತ್ತೆ. ನೀವು ಅಡ್ರೆಸ್ ಹೇಳಿ, ನಾನೇ ಬರ್ತೀನಿ. ಜಗನ್, ಕೆಲವೊಂದು ವಿಷಯಗಳು ನಿನಗೆ ಅರ್ಥ ಆಗೋದಿಲ್ಲ. ಟೈಮ್ ಬಂದಾಗ ನಾನೇ ಕರೆಸ್ತೀನಿ, ಅಲ್ಲಿವರೆಗೂ ಸುಮ್ಮನೆ ಇರು. ಎಲ್ಲಿಗೆ ಹೋದ್ನಪ್ಪ ಇವಳು ಅದಿತಿ? ನೀಲ್ಕಂಠ, ಶ್ರೀಕೃಷ್ಣ ಅಭಿಮನ್ಯು ಚಕ್ರವ್ಯೂಹದ ಗುಟ್ಟನ್ನ ಬಿಟ್ಕೊಟ್ಟು ಬರೋ ದಾರಿನ ಮುಚ್ಚಿಟ್ಟ ಹಾಗೆ ನೀನು ಕೂಡ ಎಲ್ಲ ದಾರಿಗಳನ್ನ ತೋರಿಸಿ ಕೊನೆ ಹಂತದ ದಾರಿನ ಮುಚ್ಚಿಟ್ಟು ಆಟಾಡಿಸ್ತಿದ್ಯಲ್ಲ, ಯಾಕೆ? ಇಲ್ಲ, ನಾನು ಆ ರಾಘವನ ಪತ್ತೆ ಮಾಡದೆ ಬಿಡಲ್ಲ. ಹಲೋ, ನೋಡೋದ? ನಾನು ಬೆಂಗಳೂರಿಂದ ಅನುಪಮ ಹಾಸ್ಪಿಟ್ಲಿಂದ ಡಾಕ್ಟರ್ ಶಶಿಕಲಾ ಮಾತಾಡ್ತಿರೋದು. ಅಪ್ಪಾಜಿಗೆ ಫೋನ್ ಕೊಡ್ತೀರಾ? ಒಂದು ನಿಮಿಷ, ಗುರೂಜಿ ಅವ್ರಿಗೆ ಕೊಡ್ತೀನಿ. ಗುರುಗಳೇ, ನಿಮಗೆ ಒಂದು ಫೋನ್ ಬಂದಿದೆ. ಯಾರು? ಡಾಕ್ಟರ್ ಶಶಿಕಲಾ. ಸಾಯಿರಾಮ್. ನಮಸ್ತೆ ಅಪ್ಪಾಜಿ, ನಾನು ಶಶಿಕಲಾ ಮಾತಾಡ್ತಿರೋದು. ಹೇಗಿದೆಯಮ್ಮ? ನಿಮ್ಮ ಆಶೀರ್ವಾದದಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಅಪ್ಪಾಜಿ. ನನ್ನ ಆಶೀರ್ವಾದ ಏನಿದೆಯಮ್ಮ? ಎಲ್ಲ ಬಾಬನ ಆಶೀರ್ವಾದ. ನಾನು ನಿನ್ನ ಹಾಗೆ ಆ ಬಾಬನಿಗೆ ಭಕ್ತ ಅಷ್ಟೇ. ಇಲ್ಲ ಅಪ್ಪಾಜಿ, ನಮಗಿಂತ ಬಾಬನಿಗೆ ತುಂಬ ಹತ್ತಿರ ಆಗಿರೋರು ನೀವು. ಬಾಬಾ ಮತ್ತು ನಮ್ಮಂಥ ಭಕ್ತರ ನಡುವೆ ಕೊಂಡಿ ಆಗಿರೋರೇ ನೀವು ಅಪ್ಪಾಜಿ. ನಮಗಿಂತ ನಮ್ಮ ಕಷ್ಟನ ನೀವು ಬಾಬನ ಹತ್ರ ಕೇಳ್ಕೊಂಡ್ರೆ ನಮ್ಮ ಕಷ್ಟ ಬೇಗ ಬಾಬಂಗೆ ತಲುಪತ್ತೆ. ಆಸ್ಪತ್ರೆ ಹೇಗೆ ನಡೀತಾ ಇದೆಯಮ್ಮ? ನಿಮ್ಮ ದಯೆ, ಬಾಬನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಪ್ಪಾಜಿ. ನಮ್ದೇನಿದೆ ಹೇಳಿ, ಸೇವೆ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡ್ತಿದ್ದೀವಿ ಅಷ್ಟೇ. ನಾನು ನೆನಪು ಮಾಡಲಿಲ್ಲ ಅಂದ್ರೂ ನೀವು ಕಳಿಸ್ತೀರಾ ಅಂತ ನನಗೆ ಗೊತ್ತು ಅಪ್ಪಾಜಿ. ಆದರೆ ಈ ಸರಿ ತುಂಬ ಜನ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಪ್ರಸಾದದ ಜೊತೆ ಹೆಚ್ಚಿನ ಡಿವೋಟಿಗಳನ್ನ ಕಳಿಸಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ಅಪ್ಪಾಜಿ, ನೀವು ಪ್ರತಿ ತಿಂಗಳು ಬಾಬನ ವಿಭೂತಿ ಪ್ರಸಾದ ಕಳಿಸ್ಕೊಡೋ ಹಾಗೆ ಈ ತಿಂಗಳು ಕಳಿಸ್ಕೊಡಿ ಅಪ್ಪಾಜಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಪ್ಪಾಜಿ. ಅದ್ರ ಜೊತೆಗೆ ಬಾಬನ ಅನುಗ್ರಹ ಇದ್ದರೆ ಅವ್ರು ಖಂಡಿತ ಬದುಕ್ತಾರಲ್ವಾ? ನೀನೇನು ಯೋಚನೆ ಮಾಡಬೇಡಮ್ಮ. ಆ ಬಾಬಾ ಆಶೀರ್ವಾದದಿಂದ ಇನ್ನು 3-4 ದಿನದಲ್ಲಿ
ಎಲ್ಲ ಕಲಿಸ್ಕೊಡ್ತೀನಿ. ಆಯಿತು ಅಪ್ಪಾಜಿ. ಅಪ್ಪಾಜಿ, ತುಂಬ ದಿನದಿಂದ ಇಲ್ಲಿಗೆ ಬನ್ನಿ ಅಂತ ಫೋರ್ಸ್ ಮಾಡ್ತಿದ್ದೀನಿ. ಯಾಕೋ ನೀವೇ ಬರೋ ಮನ್ಸು ಮಾಡ್ತಿಲ್ಲ. ಈ ಸರಿನಾದರೂ ಬನ್ನಿ ಅಪ್ಪಾಜಿ. ಆ ಬಾಬಾ ನನ್ನ ಇಲ್ಲಿ ಹೋಗು ಅಂತ ಹೇಳ್ತಾನೋ ಅಲ್ಲಿ ಹೋಗ್ತೀನಿ. ಬರ್ತೀನಿ ಬರಲ್ಲ ಅಂತ ಹೇಳೋದಕ್ಕೆ ನಾನು ಯಾರಮ್ಮ? ಯಾವತ್ತು ಬಾಬಾ ನನ್ನ ಅಲ್ಲಿ ಹೋಗು ಅಂತ ಉತ್ತರ ಕೊಡ್ತಾನೋ ಆವತ್ತು ನೀವು ಕರೆದೇ ಇದ್ರೂ ನಾನು ಬರ್ತೀನಮ್ಮ. ಈಗ ಬಾಬಾ ಯಾರನ್ನ ಕರ್ಸ್ಕೋಬೇಕಂತಿದ್ದಾರೋ ಅವರು ಬಂದೇ ಬರ್ತಾರೆ. ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಪ್ರಿಯಾ, ಪ್ರಿಯಾ, ಮೇಲಿಲ್ಲ ಕಣಮ್ಮ. ರೂಮಲ್ಲಿ ನೋಡಿ ನಡಿ. ಪ್ರಿಯಾ, ಏನಾಯ್ತು? ಮುದ್ಕೆ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಬಂದು ಬಾಗ್ಲು ತೆಗೆ. ನನ್ನ ಬಗ್ಗೆ ಗೊತ್ತಿದೆ ತಾನೇ? ನೀನು ಕೂಗಿದಾಕ್ಷಣ ಹೆದರ್ಕೊಂಡು ಕದ ತೆಗೆಯಕ್ಕೆ ನಾನೇನು ನೀನು ಸಾಕಿದ ಚೇಳ ಅಲ್ಲ ಕಣೋ. ನಿನ್ ತಂಗಿ ಬುದ್ಧಿ ಅಂದೆ ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ದಾಳೆ. ಅವಳು ಬುದ್ಧಿ ಹೇಳೋದು ಬಿಟ್ಟು ನೀನು ಅವಳ ಜೊತೆ ಸೇರ್ಕೊಂಡು ಮಣ್ಣು ತಿಂತ